ಸಕ್ಸಸ್ ಅಂದ್ರೇನು? ಲೈಫಲ್ಲಿ ತುಂಬಾ ಜನ ಇದು ನನ್ನ ಕೈಯಲ್ಲಿ ಆಗಲ್ಲಂತ ಸುಮ್ಮನೆ ಕೂರ್ತಾರೆ. ಸುಮ್ಮನೆ ಕೂತ್ರೆ ನೀವು ಅಂದ್ಕೊಂಡ ಯಶಸ್ಸು ನಿಮ್ ಸಿಗುತ್ತಾ? ಈ ಕಲಿಯುಗದಲ್ಲಿ ಒಂದು ತನ್ನಕ್ಕೂ ಕಷ್ಟ ಇದೆ. ನಿನಗೆ ಅನ್ನ ಹಾಕಿದವ್ರೆ ನಿನ್ನನ್ನು ಹಂಗಿಸ್ತಾರೆ. ಸಾಕ್ ಮಾಡೋದಿನಲ್ಲ ಇಂದಿಗೆ. ಇಲ್ಲಿ ನೋಡು, ಕೈ ಇಲ್ದವ್ರು, ಕಾಲಿಲ್ದವ್ರು, ಮಾತೆ ಬರದವ್ರು, ಕಿವಿನೇ ಕೇಳದವ್ರು, ಹೆಚ್ಚೇಕೆ ಕಣ್ಣೆ ಕಾಣದವರು ಎಷ್ಟು ಚೆನ್ನಾಗಿ ದುಡಿತವ್ರೆ. ನಿನಗೆಲ್ಲ ಕೊಟ್ಟಿದ್ದಾನೆ ಭಗವಂತ. ಹೋಗ್ ಕೆಲಸ ಮಾಡು. ಆ ಕೆಲಸ ಯಾವುದೇ ಇರಲಿ, ತಪ್ಪು ಕೆಲಸ ಮಾಡಬೇಡ. ಕೆಲಸ ಮಾಡುವಾಗ ನಿನ್ನ ಸ್ಟೇಟಸ್ ನೋಡ್ಬೇಡ. ಮಾಡೋ ಕೆಲಸ ಒಂದು ತನ್ನ ಕೊಡ್ತಿದ್ಯಾ, ಖುಷಿ ಪಡು. ನಿನ್ ಬಗ್ಗೆ ಮಾತಾಡೋರ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರು ಯಾರು ನಿನಗೆ ಸರಿಸಮ ಅಲ್ಲ. ಒಂದಿನ ಅವರೇ ನಿನಗೆ ಸಲಾ ಮಾಡಿತಾರೆ. ನಿನ್ ಕೈಯಿಂದ ಆಗುತ್ತೆ. ಜೀವನದ ಬಗ್ಗೆ ಯೋಚನೆ ಮಾಡಬೇಡ, ಯಾಕಂದ್ರೆ ಅತಿಯಾದ ಯೋಚನೆ ನೆಮ್ಮದಿನ ಹಾಳು ಮಾಡುತ್ತೆ. ಕೆಲಸ ಮಾಡು, ಖುಷಿ ಪಡು, ಜೊತೆಗೆ ಹಣ ಮಾಡು. ನಿನ್ ಜೀವನನೇ ಬದಲಾಗುತ್ತೆ. ತಂದೆ ಮಾಡಿರೋ ದುಡ್ಡಲ್ಲಿ ಶೋಕಿ ಮಾಡಬೇಡ. ನಿಂದು ಅಂತ ಏನಾದರೂ ಸಂಪಾದನೆ ಮಾಡು. ಇಲ್ಲಿ ಎಲ್ಲರನ್ನೂ ಹೆಚ್ಚಾಗಿ ಹಚ್ಕೋಬೇಡ, ಯಾಕಂದ್ರೆ ಭಾವನೆಗಳ ಜೊತೆ ಆಟ ಆಡಿ ಬೆಂಕಿ ಹಚ್ಚೋರೆ ಜಾಸ್ತಿ. ನಾನು ನನ್ನದು ಅಂತ ಮೆರಿಬೇಡ. ಕೊನೆಗೆ ಇಲ್ಲಿ ಯಾರು ಏನನ್ನು ಹೊತ್ಕೊಂಡು ಹೋಗಲ್ಲ. 4 ಜನರಿಗೆ ಒಳ್ಳೇದ್ ಮಾಡೋ ಮನ್ಸು ನಿನ್ನಲ್ಲಿರ್ಲಿ. ಕೊನೆ ಪಕ್ಷ ಈ ಜನ ಮೆಚ್ಚಿಲ್ಲ ಅಂದ್ರು ಆ ಭಗವಂತನಾದ್ರೂ ಖಂಡಿತ ಮೆತ್ತಾನೆ. ಮತ್ ಪುನಃ ಬಂದು ಜೀವನ ಅಂದ್ರೆ ಏನಂತ ಕೇಳ್ಬೇಡ. ಬದಲಾಗೋದಾದ್ರೆ ಈ ಮಾತನ್ನ 100 ಸಲ ಕೇಳು, ತಪ್ಪಿಲ್ಲ. ಇಲ್ಲ ನಾನಿರೋದೇ ಹಿಂಗೆ ಅಂದ್ರೆ ನಾನು ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಯಾರ ಹಣೆ ಬರ ಬಲ್ಲವರಾರು ಅಲ್ವಾ. ಬದಲಾಗ್ತೀನಿ ಅನ್ನೋರಿಗೆ ಇದು ಸಂಜೀವಿನಿ ಇದ್ದಂಗೆ. ಏನಂತೀರ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸುಮ್ಮನೆ ನೋಡೋದಲ್ಲ, ಜೊತೆಗೊಂದು ಕಮೆಂಟ್ ಮಾಡಿ. ಸುಮ್ಮನೆ ಕೂತಿರೋ 4 ಜನರಿಗೆ ಬದಲಾಗ್ತೀನಿ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ.